ನೀವೇ ಹೇಳಿ ಸರ್, ಇವತ್ತು ಯಾವ ತಂದೆ ತಾಯಿಗಳು ಅಥವಾ ಮಕ್ಕಳೇ ಎಷ್ಟೋ ಸೋಷಿಯಲ್ ಜಾಲತಾಣಗಳು ಹೇಳ್ತಿದ್ದಾರೆ, ನಾವು ಅಪ್ಪ ಅಮ್ಮ ಓಪನ್ ಮಾಡ್ಬಿಟ್ಟೆ ಗುರು, ನನಗೆ ಒಂಥರ ಬೇಜಾರಾಯಿತು ಇದು ಅನ್ನೋ ಒಂದು ನಾಚಿಕೆ ಆಗ್ತಾ ಇದ್ದಾವೆ. ಸೊ ಹಾಗಾಗಿ ನನ್ನ ಹೋರಾಟ. ಈಗ ನಮ್ಮ ದೇಶದಲ್ಲಿ ಈ ಕಡೆ ಬರೋಣ, ನಮ್ಮ ದೇಶದಲ್ಲಿ ಇರುವಂಥ ಕಾನೂನುಗಳು ಎಷ್ಟೋ ಜನ ಮಕ್ಕಳನ್ನ ಪ್ರೊಟೆಕ್ಟ್ ಮಾಡುವಂಥದ್ದು, ಅವ್ರಿಗೆ ತೋರಿಸ್ಬಾರ್ದು, ಕಾಷನ್ಸ್ಗಳು ಕೊಡುವಂಥದ್ದು, ಅಥವಾ ಎಂಡ ಸಾರಿ ಬಂದರೆ ಸಿಗರೇಟ್ ಬಂದರೆ ಕೆಳಗಡೆ ನೋಟ್ ಬರುವಂಥದ್ದು ಯೂಟ್ಯೂಬ್ಗಳು ಇವೆಲ್ಲವೂ ಇದ್ದಾವೆ. ಹಾಗಾದ್ರೆ ಟೀಸರ್ಗಳಿಗೆ ಯಾವ ಅಪ್ಲೈ ಆಗಲ್ವಾ? ಟೀಸರ್ ಇಸ್ ಅ ಪಾರ್ಟ್ ಆಫ್ ದಿ ಮೂವಿ. ನೀವು ಸರ್ಟಿಫಿಕೇಟ್ ನಾನು ಕೊಟ್ಟಿದ್ದೀನಿ, ನಾನು ತೊಗೊಂಡಿದ್ದೀನಿ, ಆಗಲೇ ಟೀಸರ್ಗೂ ತೊಗೊಂಡಿದ್ದೀನಿ, ಸಿನಿಮಾಗೂ ತೊಗೊಂಡಿದ್ದೀನಿ ಅಂತ ನೀವು ಹೇಳ್ಬೋದು. ಆದರೆ ನನಗೆ ಸೋಷಿಯಲ್ ಮೀಡಿಯಾದಲ್ಲಿ ಜಾಲತಾಣಗಳಲ್ಲಿ ಆ ಟೀಸರ್ ಕಾಣಿಸಿಲ್ಲ. ಹಾಗಾದರೆ ಇದು ಮಿಸ್ಟೇಕ್ ಯಾರ್ದು? ಅಲ್ಲಿಗೆ ಕಾನೂನು ಇರುವಂಥದ್ದು, ಮಕ್ಕಳ ಮೇಲೆ ಇರುವಂಥ ಕಾನೂನುಗಳು ಎಲ್ಲರೂ ಕಾದು ಉಳಿದ್ಬಿಟ್ರಾ? ಸರಿ, ನನಗೆ ಯಶಿಗಿಂತ ಮುಖ್ಯ ನಮ್ಮ ಸಮಾಜದ ಮಕ್ಕಳುಗಳು. ನಮಗೂ ಅಷ್ಟೇ, ನಿಮಗೂ ಅಷ್ಟೇ, ಯಶಗೂ ಅಷ್ಟೇ. ಸೊ ಹಾಗಾಗಿ ಏನಪ್ಪ, ಯಶೋರ್ ಸಿನಿಮಾ ಬಂದ ತಕ್ಷಣ ಕೋರ್ಟ್ಗೊಂಟೋದ್ವಿ, ಲಾಯರನ್ನ ಕೇಸ್ ಹಾಕ್ಬಿಟ್ರು, ಏನೂ ಇಲ್ಲ, ಏನು ಪ್ರಮೋಷನ್ಸು ಅಲ್ಲ. ನಾವು ನಮ್ಮ ದೇಶದ ಕಾನೂನನ್ನ ಕಾಪಾಡ್ಕೊಳ್ಳೋಕ್ಕೆ, ನಮ್ಮ ಮಕ್ಕಳನ್ನ ಕಾಪಾಡ್ಕೊಳ್ಳೋಕ್ಕೆ, ಒಬ್ಬ ಸಮಾಜದಲ್ಲಿ ಒಂದು ಸ್ಥಾನಮಾನ ಇರುವಂಥ ವ್ಯಕ್ತಿಗಳು, ವಿದ್ಯಾವಂತರು, ನಾವು ಈ ಹೋರಾಟಗಳನ್ನ ಮಾಡ್ತಾ ಇದ್ದೀವಿ. ಹಾಗಾಗಿ ಸೆನ್ಸಾರ್ ಮಂಡಳಿಯವರು ಅಧಿಕೃತವಾಗಿ ದಯವಿಟ್ಟು ಈ ಇರುವಂಥ ಟೀಸರ್ಸ್ ಏನಿದಾವೋ, ಟಾಕ್ಸಿಕ್ ಟೀಸರ್ಸ್ ಅಂತ ಏನು ಬಂದಿದ್ದಾವೋ ಅದನ್ನು ದಯವಿಟ್ಟು ಹಿಂಪಡೆದುಕೊಳ್ಳೋಕ್ಕೆ ನೀವು ಹೇಳಿ, ಅಮೆಂಡ್ ಮಾಡ್ಕೊಳ್ಳಿ, ಕಾಷನ್ ಕೊಡಿ. ಅಡಲ್ಟ್ರಿ ಟೀಸರ್ಸ್ಗಳು ಏನಿದ್ರು ಕೂಡ ಅದನ್ನು ಮಾತ್ರ ನಾನು ಕೊಡ್ತೀನಿ ಅನ್ನೋ ರೀತಿ ಒಂದು ಅಮೆಂಡ್ಮೆಂಟ್ ಲಾ ಮಾಡಿ ದೇಶದಲ್ಲಿ ತೊಗೊಂಬನ್ನಿ ಅಂತ ಹೇಳೋದು ನನ್ನ ಹೋರಾಟ ಸರ್. ಓಕೆ, ಈಗ ನೀವು ಹೇಳ್ತಾ ಇದ್ದೀರಾ ಕೆಲವೊಂದಿಷ್ಟು ಪರ್ಟಿಕ್ಯುಲರ್ ಆಗಿ ವಿಚಾರಗಳು, ಅಂದರೆ ಕಂಟೆಂಟನ್ನು ಮಾತ್ರ ರಿಮೂವ್ ಮಾಡಬೇಕು ಅಥವಾ ಸರ್ಟಿಫಿಕೇಟ್ ಮಾಡಿ ಟೀಸರ್ ಬಿಟ್ಟರು ಕೂಡ ತಮ್ಮದು ಅಭ್ಯಂತರ ಏನಿಲ್ಲ ಸರ್. ಇದು ಅವರ ವೈಯಕ್ತಿಕ ವಿಚಾರ. ಇವಾಗ ಸರ್ಟಿಫಿಕೇಟ್ ಕಾಷನ್ ಇದ್ದರೆ ನಾನು ನೋಡ್ತೀನೋ ಅಥವಾ ಮಕ್ಕಳ ಮುಂದೆ ನಾನು ನೋಡ್ತೀನೋ ಅದು ನನ್ನ ವೈಯಕ್ತಿಕ ವಿಚಾರ. ಆದರೆ ನಿಮ್ಮಿಂದ ಅದು ತಪ್ಪಾಗ್ತಿಲ್ಲ. ಇವಾಗ ನಿಮಗೆ ಕಾಷನ್ ಅಂತಿದೆ. ಇವಾಗ ಯಾವುದೋ ಒಂದು ಸಿನಿಮಾ, ಮೊನ್ನೆ ದುರಂತರ ಅಂತ ಒಂದು ಸಿನಿಮಾ ಬಂತು, ಅದರಲ್ಲಿ ಎ ಅಂತ ನೀವು ಹೇಳಿದ್ರಿ, ಮಕ್ಕಳನ್ನ ಕರ್ಕೊಂಡು ಹೋಗಂಗಿಲ್ಲ. ಸೊ ನಮ್ಮಿಷ್ಟ, ನಾವು ಹೋಗ್ತೀವೋ ನೋಡಲ್ವೋ ಅಥವಾ ಮನೆಗೆ ಬಂದು ಮಕ್ಳಿಗೆ ಕತೆ ಹೇಳಿ ನಮ್ಮ ಇಷ್ಟ. ಅದಕ್ಕೆ ಕಾಷನ್ ಅಂತ ಇದೆಯಾ? ಇಲ್ಲಿ ಏನಾಯ್ತು ಅಂದರೆ ಆಲ್ ಆಫ್ ಸಡನ್ ಏನು ಕಾಷನೇ ಇಲ್ಲ. ಮಕ್ಕಳ ಹಕ್ಕುಗಳೆಲ್ಲೋ ಒಂದು ಕಡೆ ಸಫ್ರೆಸ್ ಆಗ್ತದೆ, ಸಫ್ರೆಸ್ ಆಗೋಗಿದೆ. ಇನ್ನೆಲ್ಲಿದೆ ಸರ್? ಈಗ ಯೂಟ್ಯೂಬಲ್ಲಿ ಪೇರೆಂಟಲ್ ಗೈಡ್ಲೈನ್ಸ್ ಇದ್ದಾವೆ, ನೀವು ಫೇಸ್ಬುಕ್ಕಲ್ಲಿ ಪೇರೆಂಟಲ್ ಗೈಡ್ಲೈನ್ಸ್ ಇದ್ದಾವೆ, ನೀವು ಹುಷಾರಾಗಿ ನೋಡಿ ಅಂತ ನೀವು ಹೇಳ್ತೀರಿ. ಯೂಟ್ಯೂಬಲ್ಲಿ ಕಿಡ್ಸ್ದು ರೈಮ್ಸ್ ಬರ್ತವೆ, ಯೂಟ್ಯೂಬಲ್ಲಿ ದೇವಸ್ಥಾನ ಪೂಜೆ ಮಾಡೋದು ಹೇಳ್ಕೊಡ್ತಾರೆ. ನಾವು ಆ ಯೂಟ್ಯೂಬ್ ಚಾನಲ್ ಇರೋ ಅಮೆರಿಕದವ್ರಿಗೆ ನಾವು ಏನು ಹೇಳೋಕ್ಕಾಗಲ್ಲ. ದೇಶದಲ್ಲಿರುವಂಥ ಸೆನ್ಸಾರ್ ಮಂಡಳಿಯವರು ಇದ್ದೀರಲ್ಲ, ನೀವಿದ್ದೀರಲ್ಲ, ನಾವು ನಿಮ್ಮನ್ನ ಹಿಡ್ಕೋಬೋದು ಸುಪ್ರೀಂ ಕೋರ್ಟ್ ಎದುರುಗಡೆ, ಹೊರತು ಅವ್ರು ಹಿಡ್ಕೊಳ್ಳೋಕ್ಕಾಗಲ್ಲ. ಹಾಗಾಗಿ ನೀವು ಸಿನಿಮಾ ಗೈಡ್ಲೈನ್ಸ್ಗಳನ್ನ ಕೊಡಿ ಟೀಸರ್ಸ್ಗೆ. ಅಪ್ಪ, ನಿನ್ನ ಸಿನಿಮಾ ಅಂತಲೇ ಬರ್ತಾ ಇದ್ದಾವೆ, ನೀನು ಟೀಸರ್ ಬಿಡಬೇಕಂದಲೂ ಕೂಡ ಸರ್ಟಿಫಿಕೇಟ್ನ ಅಟ್ಯಾಚ್ ಮಾಡಿ ಯೂಟ್ಯೂಬಲ್ಲಿ ಬಿಡು. ಸೊ ದ್ಯಾಟ್ ಪೇರೆಂಟಲ್ ಗೈಡ್ಲೈನ್ಸ್ಗಳು ನೀನು ಅದನ್ನು ನೋಡಬೇಡ, ನೋಡು ಅಂತ ಹೇಳ್ತಾರೆ. ಸೊ ಆ ರೀತಿಯಾಗಿ ಮಕ್ಕಳುಗಳನ್ನ ಕಾಪಾಡುವಂಥದ್ದು, ಸಮಾಜವನ್ನು ಕಾಪಾಡುವಂಥದ್ದು, ಕಲ್ಚರ್ನ ಕಾಪಾಡುವಂಥ ಕೆಲಸಗಳನ್ನ ಮಾಡಬೇಕಾಗುತ್ತೆ ಸೆನ್ಸಾರ್ ಮಂಡಳಿಯವರು ಸರ್. ಇಲ್ಲಿ ನಿರ್ದೇಶಕರು, ನಿರ್ಮಾಪಕರು, ಪ್ರೊಡ್ಯೂಸರ್ಗಳ ಜವಾಬ್ದಾರಿ ಕೂಡ ಆಗಿರುತ್ತೆ. ಇದನ್ನು ಬಿಡುಗಡೆ ಮಾಡೋ ಹಂತದಲ್ಲಿನೇ ಆ ಸರ್ಟಿಫಿಕೇಟ್ ಅಟ್ಯಾಚ್ ಮಾಡಬೇಕು ಅನ್ನೋದು ತಮ್ಮ ಅಭಿಪ್ರಾಯ? ಖಂಡಿತವಾಗ್ಲೂ ಅವ್ರ ಜವಾಬ್ದಾರಿ ಜಾಸ್ತಿ ಇದೆ ಸರ್. ಇವತ್ತು ಸಿನಿಮಾಗಳನ್ನ ನೋಡಿ ಇಂಪ್ಯಾಕ್ಟ್ ಆಗ್ತಿದ್ದಾರೆ ಜನ. ಸಿನಿಮಾಗಳನ್ನ ನೋಡಿ ಆಗಿಂದನೂ ಅಷ್ಟೇ ಎಷ್ಟೋ ಜನ ರಾಜ್ಕುಮಾರ್ ಸಿನಿಮಾಗಳನ್ನ ನೋಡಿ ನಮ್ಮ ತಾತ ಹೇಳಿದ್ರು, ನಾವು ಊರಿಗೆ ಬಂದ್ಬಿಟ್ವಪ್ಪ, ನಾವು ಜಮೀನು ವ್ಯವಸಾಯ ಮಾಡಿದ್ವಿ ಅಂತ ಹೇಳೋರು. ಇವತ್ತು ಕೂಡ ಎಷ್ಟೋ ಜನ ಯುವಕರುಗಳು ಅದನ್ನೇ ಇಂಪ್ಯಾಕ್ಟ್ ಮಾಡ್ತಿದ್ದಾರೆ. ನೀವು ನಿರ್ದೇಶಕರು, ನಿರ್ಮಾಪಕರಿಗೆ ಬರೀ ದುಡ್ಡು ಮಾಡೋದು ಮಾತ್ರ ಇಟ್ಕೊಳಕ್ಕೆ ಹೋಗ್ಬೇಡಿ, ಗ್ಲೋರಿಫೈ ಮಾಡೋದು ಇಟ್ಕೊಂಬೇಡಿ. ಈಗ ನೀವು ಹೇಳಿದ ಮಾತಿಗೆ